ಸೊ ಎಲ್ರಿಗೂ ನಮಸ್ಕಾರ. ಏನು ದೇವಸ್ಥಾನಕ್ಕೆ ಹೋಗಿ ಈ ಥರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ ಇವನು ಅಂತ ನಿಮಗೊಂದು ಥಿಂಕಿಂಗ್ ಆಲೋಚನೆ ಬಂದಿರ್ಬೋದು. ಸೊ ಇದೇ ಥರ ಥಿಂಕಿಂಗು ನನಗೂ ಬಂದಿತ್ತು. ಸೊ ಏನು ಮಾಡಬೇಕು ಅಂತ ನಾನು ಥಿಂಕ್ ಮಾಡಿ ಅದನ್ನು ಒಂದು ಉದ್ದೇಶವಾಗಿ ಕನ್ವರ್ಟ್ ಮಾಡಿಕೊಂಡೆ. ಆ ಉದ್ದೇಶನ ಪ್ಲ್ಯಾನ್ ಥರ ಈಗ ಔಟ್ಪುಟ್ ನಿಮಗೆ ಕೊಡ್ತಾಯಿದ್ದೀನಿ. ಆ ಔಟ್ಪುಟ್ಟೇ MK ಗ್ರೂಪ್ ಆಫ್ ಅಗ್ರಿ ಲ್ಯಾಂಡ್ ಡೆವಲಪ್ಮೆಂಟ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಪ್ರಾಜೆಕ್ಟ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಅದರ ಅಜೆಂಡಾ ಏನು, ಅದರಲ್ಲಿ ಏನೇನು ಬರುತ್ತೆ, ಪಾಯಿಂಟ್ಸ್ ವೈಸು ನಾವು ಎಲ್ಲ ರೀತಿ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಸೊ ಒಂದು ಒಳ್ಳೆ ಅಜೆಂಡಾ ಕೂಡ ಇದರಲ್ಲಿದೆ. ದಯವಿಟ್ಟು ಈ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದಲೇ ಫುಲ್ ನೋಡಿ, ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಮ್ಮ ಅಜೆಂಡದ ಪ್ರಕಾರ ಏನಕ್ಕೆ ಈ ಅಗ್ರಿಕಲ್ಚರ್ ಲ್ಯಾಂಡು ಅಂತ ನೀವು ಕೇಳ್ಬೋದು. ಯಾರಿಗೆ ಅಗ್ರಿಕಲ್ಚರ್ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವ್ರ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇರಲ್ಲ. ಸೊ ಅದ್ರ ಜೊತೆಗೆ ಅವ್ರಿಗೆ ಬಂದು ಅದನ್ನು ಮೇಂಟೈನ್ ಮಾಡೋದಕ್ಕಾಗಿರಲ್ಲ. ಅಂದರೆ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತಂದರೆ ಎಷ್ಟೊಂದು ಹಲವಾರು ರೀತಿ ಡೆವಲಪ್ಮೆಂಟ್ಸ್ ಇದೆ. ಸೊ ಅದನ್ನು ಅವ್ರಿಗೆ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ನಾವೇ ಮುಂದೆ ನಿಂತ್ಕೊಂಡು ಎಲ್ಲ ರೀತಿ ಡೆವಲಪ್ಮೆಂಟ್ ಆಗಿರೋ ಪ್ರಾಪರ್ಟಿನೇ ಅಗ್ರಿಕಲ್ಚರ್ ಲ್ಯಾಂಡ್ನೇ ನಿಮಗೆ ರೆಡಿ ಟು ಸೇಲ್ಗೆ ನಾವು ನಿಮ್ಮ ಮುಂದೆ ಇಡ್ತೀವಿ. ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದು ನಮ್ಮ ಮೇಯ್ನ್ ಅಜೆಂಡಾ. ಏನಕ್ಕೆ ಅಂತಂದರೆ ಅಗ್ರಿಕಲ್ಚರ್ ಲ್ಯಾಂಡು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಫುಲ್ಲು ಡೆವಲಪ್ಮೆಂಟ್ ಮಾಡಿ ನಿಮ್ಮ ಕೈಲಿ ಕೊಡ್ತೀವಿ. ಸೊ ನೀವು ಅದನ್ನು ನೆಕ್ಸ್ಟ್ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ, ಅದನ್ನು ಜಸ್ಟ್ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಇದು ನಮ್ಮ ಮೇನ್ ಅಜೆಂಡಾ ಆಗಿರುತ್ತೆ. ಈಗ ಬರೋ ಅಪ್ಕಮಿಂಗ್ ಡೇಸಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು ತುಂಬ ಕಡಿಮೆ ಆಗ್ತದೆ. ರೀಸನ್ ಏನು ಅಂತಂದರೆ ಅಗ್ರಿಕಲ್ಚರ್ ಲ್ಯಾಂಡು ಎಲ್ಲೂ ಸಿಗೋದು ಕೂಡ ಕಡಿಮೆ ಆಗಿದೆ. ಮತ್ತು ನ್ಯಾಷನಲ್ ಹೈವೇಗಳು ಬರ್ತಾಯಿದೆ, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಬರ್ತಾಯಿದೆ, ಲೇಔಟ್ ಪ್ಲ್ಯಾನ್ಸ್ ಆಗ್ತಾಯಿದೆ, ಆಮೇಲೆ ದೊಡ್ಡ ಸಿಟಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಅದಾದಮೇಲೆ ಇವಾಗ ಮೇಯ್ನು ತಾಲೂಕುಗಳೆಲ್ಲ ಸಿಟಿಯಾಗಿ ಕನ್ವರ್ಟ್ ಆಗ್ತಾಯಿದೆ. ದೊಡ್ಡದಾಗಿ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಲ್ಯಾಂಡು ಕಡಿಮೆ ಆಗ್ತಾಯಿದೆ. ಸೊ ಅಗ್ರಿಕಲ್ಚರ್ ಲ್ಯಾಂಡು ನಾನು ನೋಡಿರೋ ಪ್ರಕಾರ, ನಾನು ಸರ್ಚ್ ಮಾಡಿರೋ ಪ್ರಕಾರ ಇಂಡಿಯಾದಲ್ಲಿ ಎಷ್ಟು ಎಕರ್ಸ್ ಇದೆಯೋ ಸೊ ಅದನ್ನು ಡಿವೈಡೆಡ್ ಬೈ ಪಾಪ್ಯುಲೇಷನ್ಗೆ ಮಾಡಿದ್ರೆ ಒಬ್ಬ ಮನುಷ್ಯನಿಗೆ 10 ಕುಂಟೆ ಅಗ್ರಿಕಲ್ಚರ್ ಲ್ಯಾಂಡ್ ಬರುತ್ತೆ. ಈ ಒಂದು ಉದ್ದೇಶದಿಂದನೇ ನಾವು ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ನ ನಾವೇ ಖುದ್ದಾಗಿ ಪರ್ಚೇಸ್ ಮಾಡಿ ಅದಕ್ಕೆ ಯಾವ ಥರ ಡೆವಲಪ್ಮೆಂಟ್ ಮಾಡಿಕೊಂಡು ಇದನ್ನು ಬೇಸಿಕ್ಲಿ ನಮ್ಮ ಅಜೆಂಡದ ಪ್ರಕಾರ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ, ಯಾರು ತುಂಬ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇರುತ್ತೆ ಮತ್ತು ಅಗ್ರಿಕಲ್ಚರ್ ಲ್ಯಾಂಡ್ನ ತೊಗೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅವ್ರಿಗಿರುತ್ತೆ, ಅಂಥವ್ರಿಗೆ ನಾವು ಸೆಲ್ ಮಾಡಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ. ಇದರಲ್ಲಿ ಬ್ರೋಕರ್ಸ್ ಯಾವುದೇ ರೀತಿ ಇರಲ್ಲ. ಬ್ರೋಕರ್ಸ್ ಏನಕ್ಕೆ ಇರಲ್ಲ ಅಂದರೆ ಅವ್ರ ಉದ್ದೇಶ ಏನು ಅಂದರೆ ಲ್ಯಾಂಡ್ನ ತೊಗೊಂಡು ಕಡಿಮೆ ರೇಟ್ಗೆ ಆಗಲಿ ಇವತ್ತಿನ ರೇಟ್ಗೆ ತೊಗೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದನ್ನು ಲಾಭಕ್ಕೆ ಮಾರಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತೆ. ಸೊ ನಮ್ಮ ಉದ್ದೇಶ, ನಮ್ಮ ಅಜೆಂಡಾ ಬಂದುಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡು ಡೆವಲಪ್ಮೆಂಟ್ ಆಗಬೇಕು. ಈ ಅಗ್ರಿಕಲ್ಚರ್ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಎಷ್ಟೋ ಫ್ಯಾಮಿಲಿಗಳಿಗೆ ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಕೂಡ ಇರ್ತಾರೆ. ಸೊ ಅದರಿಂದ ನಾವು ಈಗ IT ಕಪಲ್ಸ್ ಇರ್ಬೋದು, IT ವರ್ಕ್ ಮಾಡ್ತಾ ಇರ್ತಾರೆ, ಅವರು ಬೆಂಗಳೂರಲ್ಲಿ ಇರ್ತಾರೆ, ಸ್ವಂತ ಮನೆ ಇರುತ್ತೆ, ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಲ್ಯಾಂಡು ಈ ಅರೌಂಡು ಬೆಂಗಳೂರು ಅರೌಂಡು ಇಲ್ಲ ತುಮಕೂರು ಅರೌಂಡ್ ಎಲ್ಲ ತೊಗೊತೀವಿ ಅಂದರೆ ಲ್ಯಾಂಡು ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಆ ಲ್ಯಾಂಡ್ ಕಾಸ್ಟ್ಗೆ ಅವ್ರು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ದೂರನೇ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡು ಡೆವಲಪ್ಮೆಂಟ್ ಆಗಿರೋದನ್ನು ನೋಡಿ ಅವ್ರು ತೊಗೊಂಡು ಅವ್ರು ಅಗ್ರಿಕಲ್ಚರ್ ಕಡೆ ಇಂಟ್ರೆಸ್ಟ್ ಜಾಸ್ತಿ ಕೊಡಬೇಕು. ಆಮೇಲೆ ಮಿಡಲ್ ಕ್ಲಾಸಲ್ಲಿ ಎಷ್ಟೋ ಜನಕ್ಕೆ ಅಗ್ರಿಕಲ್ಚರ್ ತುಂಬ ಇಂಟ್ರೆಸ್ಟ್ ಇದೆ, ಅವ್ರಿಗೂ ಅಷ್ಟೇ ಲ್ಯಾಂಡ್ ಎಲ್ಲೂ ಸಿಗ್ತಾ ಇರಲ್ಲ, ತೊಗೊಳಕ್ಕಾಗ್ತಾಯಿಲ್ಲ. ಅದರಲ್ಲಿ ಜನರಲ್ ಪ್ರಾಪರ್ಟೀಸ್ ಮೇನು ಸಿಗ್ತಾ ಇರಲ್ಲ ಎಲ್ಲೂ. ಸೊ ನಾವು ಹುಡ್ಕೋದೆಲ್ಲ ಜನರಲ್ ಪ್ರಾಪರ್ಟೀಸೇ ಆಗಿರುತ್ತೆ. ಆ ಜನರಲ್ ಪ್ರಾಪರ್ಟೀಸು ತೊಗೊಳೋದ್ರಿಂದ ಏನು ಬೆನಿಫಿಟ್ಟು ಅಂತಂದರೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ದು ಪ್ರಾಬ್ಲಮ್ ಇರಲ್ಲ. ಗೋರ್ಮೆಂಟಿಂದ ಯಾವುದೇ ರೀತಿ ಗ್ರಾಂಟೆಡ್ ಆಗಿ ಲ್ಯಾಂಡ್ ಬಂದಿರೋದಿಲ್ಲ ಇದರಲ್ಲಿ. ಈ ಜನರಲ್ ಪ್ರಾಪರ್ಟೀಸನ್ನು ಪರ್ಚೇಸ್ ಮಾಡಿ ಅಗ್ರಿಕಲ್ಚರ್ ನೀವು ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರ ಅಂದರೆ ಯಾವುದೇ ರೀತಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಸೊ ನಾವು ಮಾಡೋ ಅಗ್ರಿಕಲ್ಚರ್ ಲ್ಯಾಂಡು ನಮ್ಮ ಅಜೆಂಡಾದಲ್ಲಿ ಏನು ಬರುತ್ತೆ, ಈ ಅಗ್ರಿಕಲ್ಚರ್ ಲ್ಯಾಂಡು ಇದರಲ್ಲಿ ನಾವು ಪರ್ಚೇಸ್ ಮಾಡಿ ನಾವೇನು ಡೆವಲಪ್ಮೆಂಟ್ ಮಾಡಿರ್ತೀವೋ ಅದನ್ನು ನೀವು ಪರ್ಚೇಸ್ ಮಾಡೋದ್ರಿಂದ ನೆಕ್ಸ್ಟು ಇದರಲ್ಲಿ ನೀವು ಕಮರ್ಷಿಯಲ್ ಆಗಿ ಇನ್ಕಮ್ನ ಜನ್ರೇಟ್ ಮಾಡ್ಕೊಬೋದು. ಈಗ ಆಲ್ರೆಡಿ ನಮ್ಮ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಸೊ ಇವಾಗ ಎಷ್ಟೋ ಜನ ಕೇಳೋದಕ್ಕೆ ಬರ್ತಾರೆ, ಸರ್ ಆಗಿದೆ ಅಲ್ವಾ ನಿಮ್ಮ ಪ್ರಾಜೆಕ್ಟು ಮುಖಾಂತರ ನಾವು ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಅವ್ರು ಬಂದರೂ ಕೂಡ ನಾವು ಸೇಲ್ ಮಾಡೋಕ್ಕೋಗಲ್ಲ. ನಮ್ಮ ರೀಸನ್ ಅಷ್ಟೇ, ಅದು ಫುಲ್ ಡೆವಲಪ್ಮೆಂಟ್ ಆಗಿರಬೇಕು. ಅಂದರೆ ಲ್ಯಾಂಡು ಸಾಯಿಲಿಂದ ಹಿಡಿದು ಅದಕ್ಕೆ ಬರುವಂತಹ ಎಲ್ಲ ಪ್ರೊಟೆಕ್ಷನ್ನು ಕೂಡ ನಾವು ಲ್ಯಾಂಡ್ಗೆ ಕೊಟ್ಟಿರ್ತೀವಿ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಸೆಲ್ ಮಾಡಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮುಖಾಂತರ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದೇ ಬಿಟ್ಟರೆ ನೀವು ಡೈರೆಕ್ಟಾಗಿ ಬಂದು ಲ್ಯಾಂಡ್ ನೋಡಿ ಆದಮೇಲೆ ಡಾಕ್ಯುಮೆಂಟ್ಸ್ ನೋಡಿ ಎಲ್ಲ ರೀತಿ ಚೆಕ್ಕಿಂಗ್ ಆದಮೇಲೆ ನಮ್ಮ ಪ್ರೈಸ್ನ ನಾವು ರಿವೀಲ್ ಮಾಡೋದು. ಅಲ್ಲಿ ತನಕ ಯಾವುದೇ ರೀತಿ ನಾವು ಪ್ರೈಸ್ ಕೂಡ ರಿವೀಲ್ ಮಾಡೋಕ್ಕೋಗಲ್ಲ. ಇದು ನಮಗೆ ಒಂದು ಮುಖ್ಯವಾದ ಅಂಶ ಅನಿಸುತ್ತೆ. ಏನಕ್ಕೆ ಅಂದರೆ ಎಷ್ಟೋ ಜನ ಕೇಳ್ತಾರೆ, ಎಷ್ಟು ರೇಟು ಅಷ್ಟು ರೇಟ್ ಅಲ್ವಾ, ಏನಕ್ಕೆ
ಫೋನೆಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಅವ್ರು ಬರಬೇಕು, ಪ್ಲೇಸಿಗೆ ಬರಬೇಕು. ಪ್ಲೇಸಿಗೆ ಬಂದು ಇವ್ರು ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ನೋಡಬೇಕು. ಆ ಡೆವಲಪ್ಮೆಂಟ್ ಆದಮೇಲೆ ಇವರು ಏನೇನು ಆ ಡೆವಲಪ್ಮೆಂಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಇದು ಇಂಥ ಒಂದು ಫಲವತ್ತತೆ ಮಣ್ಣು ಕೊಡೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಾದಾಗ ನಾವು ಹೇಳೋ ರೇಟ್ಗೆ ಅವ್ರಿಗೆ ಆವಾಗ ಒಂದು ಕಂಫರ್ಟಬಲ್ ಸಿಗುತ್ತೆ.